ಎಲ್ಲ ಪತ್ರಿಕೆಯ ವರದಿಗಾರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಮಗೆ ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. 4ನೇ ತಾರೀಕು ದಿವಸ ನಮ್ಮ ಲೋಕಸಭಾ ಚುನಾವಣೆಯ ಕೌಂಟಿಂಗ್ ನಡೀತದೆ. ಆ ಕೌಂಟಿಂಗ್ನಲ್ಲಿ BJP ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಗೆಲುವನ್ನು ಪಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಕಲಂಜ ಗ್ರಾಮದಲ್ಲಿ BJP ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಅವರ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕುಶಾಲಪ್ಪ ಗೌಡ ಇವರ ಮನೆಯ ಆವರಣದೊಳಗೆ BJPಯ ಕಾರ್ಯಕರ್ತರು ನುಗ್ಗಿ ಪಟಾಕಿಯನ್ನು ಸಿಡಿಸ್ತಾರೆ. ಇದನ್ನು ಕಂಡ ಕುಶಾಲಪ್ಪ ಗೌಡರು ಅವರ ಬಗ್ಗೆ ಪ್ರಶ್ನಿಸ್ತಾರೆ, ಯಾಕೆ ನನ್ನ ಮನೆಯ ಆವರಣದೊಳಗೆ ನೀವು ಪಟಾಕಿ ಸಿಡಿಸ್ತೀರಿ ಅಂತ. ಆವಾಗ ಈ BJP ಕಾರ್ಯಕರ್ತರು ಅಲ್ಲಿಯ ಮಹಿಳೆಯರನ್ನು ಕೂಡ ಉದ್ದೇಶಿಸಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ದೌರ್ಜನ್ಯವನ್ನು ನಡೆಸ್ತಾರೆ. ಆ ದಿವಸ ನಮ್ಮ ಕುಶಾಲಪ್ಪ ಗೌಡರು ಪ್ರತಿರೋಧವನ್ನು ಒಡ್ಡಿದಾಗ ಅಲ್ಲಿ ಗಲಾಟೆ ನಡೆಯುತ್ತದೆ. ಗಲಾಟೆ ನಡೆಯುವ ಸಂದರ್ಭದಲ್ಲಿ ಹೂಕೈ ನಡೆಯುತ್ತದೆ. ಹೂಕೈ ನಡೆದಾಗ ಅಲ್ಲಿ ಮಾರಕಾಯುಧಗಳನ್ನು ಎತ್ತಿಕೊಂಡು ಕೂಡ ಗಲಾಟೆ ನಡೀತದೆ. ನಾವು ಕಾಂಗ್ರೆಸ್ ಪಕ್ಷದವರು ಮಾರಕಾಯುಧಗಳನ್ನು ಬಳಸಿರುವಂಥದ್ದು ನಾವು ಖಂಡನೆ ಮಾಡ್ತೇವೆ. ಆದರೆ ಒಂದು 144 ಏನು ಚುನಾವಣಾ ನೀತಿ ಸಂಹಿತೆ ಪ್ರಕಾರ 144 ಸೆಕ್ಷನ್ ಇರುವಾಗ BJP ಕಾರ್ಯಕರ್ತರು ಅದನ್ನು ಮಾಡಬಾರ್ದಿತ್ತು, ಮಾಡಿದರು, ಸರಿಯಲ್ಲ. ಆದರೆ ಇವೆಲ್ಲವನ್ನೂ ಸಹ ಬೆಳ್ತಂಗಡಿ ತಾಲೂಕಿನಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಕೆಲವು ಅಹಿತ ಘಟನೆಗಳನ್ನು ನಮ್ಮ ಕಾಂಗ್ರೆಸ್ ಮುಖಂಡರು ನಾಯಕರು ಆಗಿರ್ತಕ್ಕಂಥ ರಕ್ಷೀಶ್ವರ ಅವರನ್ನು ತಂದು ಅವರ ಮೇಲೆ ಇವರು ಮಾಡಿಸಿದ್ದಾರೆ ಅನ್ನೋದನ್ನು BJPಯವರು ಮಾತಾಡ್ತೀವಿ. ಇದು ಸಮಂಜಸವಲ್ಲ. ಇದನ್ನು ನಾವು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಡೆಯಿಂದ ಖಂಡನೆ ಮಾಡ್ತೀವಿ. ಮುಂದಿನ ಎಲ್ಲ ವಿವರಗಳನ್ನು ಶೇಖರ್ ಕೊಕ್ಕಡಿಯವರು ತಮ್ಮ ಮುಂದಿಡಲಿಕ್ಕಿದ್ದಾರೆ. ಇತ್ತೀಚೆಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ಘಟನೆಗಳು ಕೂಡ ಸಂಭವಿಸಿದಾಗ ಮಾನ್ಯ ನಮ್ಮ ಪಕ್ಷದ ನಾಯಕರು KPCCಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಕ್ಷಿತ್ ಶಿವರಾಮನ್ನು ಎಳೆದು ತರುವಂಥದ್ದೇ ಒಂದು ಶಾಸಕರಿಗೆ ಚಾಲಿಯಾಗಿ ಬಿಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಯಾಕೆಂತ ಹೇಳಿದರೆ ತಾಲೂಕಿನ ಯಾವುದೇ ಮೂಲೆಗಳು ಕೂಡ ಯಾವುದೇ ಘಟನೆಗಳು ಆದರೂ ಕೂಡ ಅವರು ಬರೀ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಸರ್ಕಾರ ಮತ್ತು ರಕ್ಷಿತ್ ಶಿವರಾಮನ್ನು ಹೇಳ್ಕೊಂಡು ತಂದು ಒಂದು ರಾಜಕೀಯ ಬೇಳೆ ಬೆಳೆಸಿಕೊಳ್ಳಲಿಕ್ಕೆ ಇವತ್ತು ಹರೀಶ್ ಪೂಂಜಾರವರು ವಿನಾಕಾರಣ ಮಾಡ್ತಿದ್ದರೆ ನಾವು ಖಂಡಿತವಾಗಿ ನಾವು ಖಂಡಿಸ್ತಿದ್ದೇವೆ. ಯಾಕೆಂತ ಹೇಳಿದರೆ ಮೊನ್ನೆ ದಿನಾಂಕ ನಮ್ಮ ಗ್ರಾಮೀಣ ಬ್ಲಾಕಿನ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರು ಹೇಳಿದಂತೆ ಮೊನ್ನೆ ನಡೆದಂಥ ಒಂದು ಘಟನೆ ಏನುಂಟು, ಇವತ್ತು ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಯನ್ನು ಚೂ ಬಿಟ್ಟು ಇವತ್ತು ದಲಿತ ದೌರ್ಜನ್ಯ ತಡೆ ಕಾಯ್ದೆ ಒಂದು ಕೇಸನ್ನು ಕೂಡ ದುರುಪಯೋಗಪಡಿಸುವಂಥ ಹಲವಾರು ಘಟನೆಗಳು ಬೆಳ್ತಂಗಡಿ ತಾಲೂಕಿನ ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ಥರದ ಘಟನೆ ಕೂಡ ಯಾವತ್ತೂ ಕಾಂಗ್ರೆಸ್ ಪಕ್ಷ ಆಗಲಿ ನಮ್ಮ ನಾಯಕರುಗಳೇ ಆಗಲಿ ಯಾರು ಕೂಡ ಸಮರ್ಥನೆ ಮಾಡುವಂಥದ್ದಲ್ಲ. ಎಲ್ಲರೂ ಕೂಡ ನಾವು ಆ ಘಟನೆಯನ್ನು ಖಂಡಿಸ್ತೇವೆ. ಆದರೆ ಆ ನಡೆದಂಥ ಘಟನೆಯನ್ನು ಇವತ್ತು ನಾವು ಅವಲೋಕಿಸಿದಾಗ ಇವತ್ತು ನನ್ನ ಪ್ರಕಾರ 144 ಸೆಕ್ಷನ್ಗಳು ಇದ್ದರೂ ಕೂಡ ಇವತ್ತು ನಾವು ವಿಜಯೋತ್ಸವವನ್ನು ಮಾಡಬಾರ್ದು ಅಂತ ಕೂಡ ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಆದೇಶ ಇದ್ದರೂ ಕೂಡ ಇವತ್ತು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಈಗ ನಮ್ಮ ಕುಶಾಲಪ್ಪ ಗೌಡ್ರವರ ಮನೆಗೆ ನುಗ್ಗಿ ಆ ಪಟಾಕಿಯನ್ನು ಸಿಡಿಸಿ ಒಂಥರ ಅವರಲ್ಲಿ ಕೂಡ ಪ್ರಚೋದನೆ ಆಗುವ ಥರ ಮತ್ತು ಒಂದು ಸಂಘರ್ಷಕ್ಕೆ ಎಡೆಮಾಡುವ ಥರ ಇವತ್ತು ರಾಜೇಶ್ ಅವರು ನಡ್ಕೊಂಡದ್ದು ತುಂಬ ದುರದೃಷ್ಟಕರ ಸಂಗತಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇವೆ. ಆದರೂ ಕೂಡ ಅಲ್ಲಿ ನಡೆದಂಥ ಘಟನೆಗೂ ಈ ರಕ್ಷಿತ್ ಶಿವರಾಮಗೂ ಯಾವುದೇ ರೀತಿಯ ಸಂಬಂಧಗಳು ಇರುವುದಿಲ್ಲ. ಯಾಕೆಂತೇಳಿದರೆ ಅಲ್ಲಿ ಆ ಗ್ರಾಮೀಣ ಭಾಗದಲ್ಲಿ ಆ ವಿಜಯೋತ್ಸವ ಸಂದರ್ಭದಲ್ಲಿ ಆದಂಥ ಘಟನೆಗಳು
ಆ ಎಲ್ಲ ಘಟನೆಗಳು ಕೂಡ ಇವತ್ತು ಮಂಡಲದ ಅಧ್ಯಕ್ಷರಾದ ಶ್ರೀನಿವಾಸರಾವ್ ಅವರಾಗಿರ್ಬೋದು, ಶಾಸಕರು ಆಗಿರ್ಬೋದು, ಈಗ ನಮ್ಮ ನೂತನ ಸಂಸದರಂಥ ಬ್ರಿಜೇಶ್ ಚೌಟರ್ ಅವರು ಎಲ್ಲರೂ ಕೂಡ ಇವತ್ತು ರಕ್ಷಿತ್ ಶಿವರಾಮ್ ಅವರ ಕುಮ್ಮಕ್ಕಿನಿಂದ ಮಾಡ್ತಿದ್ದಂತ ಹೇಳುವಂಥದ್ದು ಖಂಡಿತವಾಗಿ ನಾವು ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಘಟಕದ ಎಲ್ಲ ನಮ್ಮ ಘಟಕಗಳು ಇವತ್ತು ಅದನ್ನು ನಾವು ಸರಾಸಗತವಾಗಿ ಖಂಡಿಸ್ತಿದ್ದೇವೆ. ಎಲ್ಲ ಇವತ್ತು ಇದೇ ಶಾಸಕರುಗಳು ಹೇಳ್ತಾರೆ ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳಿಬಿಟ್ಟು, ನಾವು ಪದೇ ಪದೇ ಇವತ್ತಿವರು ಶಾಸಕರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು ಈ ಶಾಸಕರ ಚಾಲಿಯಾಗಿ ಬಿಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬದಲಾಗಿ ಇವತ್ತು ನಾವು ಆ ಥರದ ಘಟನೆಗಳು ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗುಬ್ಬಿಗೊಳಿಸ್ತೀವಿ. ಇವರು ನಮ್ಮ ಕುಶಲಪ್ಪ ಗೌಡ 2 ಬಾರಿ BJPಯ ಸದಸ್ಯರಾಗಿದ್ದರು ಅಲ್ಲಿನ ಗ್ರಾಮ ಪಂಚಾಯತ್ನ. 1 ಬಾರಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿ ಸೋಲ್ತಾರೆ. ಆದರೂ ಕೂಡ ಅವರು ನಮ್ಮ ಪಕ್ಷದ ಬೆಂಬಲಿಗರಾಗಿರ್ಬೋದು. ಪಕ್ಷದ ಯಾವುದೇ ರೀತಿಯ ಹುದ್ದೆಗಳಿಲ್ಲ, ಪಕ್ಷದ ಕಾರ್ಯಕರ್ತರಾಗಿ ಅವರು ಯಾವತ್ತೂ ಕೂಡ ನಮ್ಮ ಮತವನ್ನು ಕೂಡ ಕೇಳಿದ ಉದಾಹರಣೆಗಳಿಲ್ಲ ಆ ಭಾಗದಲ್ಲಿ. ತಾವು ಕೂಡ ಎಲ್ಲಿ ಕೂಡ ನೋಡ್ಬೋದು. ಆದರೆ ಈ ಥರದ ಅವರಿಗೆ ಪ್ರಾರಂಭಿಕ ಹಂತದಲ್ಲಿ ಈಗ ಕುಶಲಪ್ಪ ಗೌಡ ಮತ್ತು ರಾಜೇಶ್ ಅವರು ಈ ಇಬ್ಬರಿಗೂ ಕೂಡ ಹಲವಾರು ವರ್ಷಗಳಿಂದ ಅವ್ರ ವೈಯಕ್ತಿಕವಾದ ದ್ವೇಷಗಳು ಇದೆ. ಆ ದ್ವೇಷ ಕಾರಣ ಇವತ್ತು ಈ ಥರ ಆಗಿದೆ ವಿನಃ ಅದು ಕಾಂಗ್ರೆಸ್ ಪಕ್ಷದ ಪ್ರಚೋದನೆಯಿಂದ ಆಗಿರ್ಬೋದು, ಇಲ್ಲದ್ರೆ ಬೇರೆ ಬೇರೆ ವಿಚಾರವನ್ನು ಇವತ್ತು ಪಕ್ಷದ ಮೇಲೆ ಗುಬ್ಬಿಗೊಳಿಸುವಂಥದ್ದು ಶಾಸಕರಿಗೆ ಮತ್ತು BJPಯ ಮಂಡಲ ಅಧ್ಯಕ್ಷರುಗಳಿಗೆ ಅದು ಒಟ್ಟು BJPಯ ಸಂಸ್ಥೆಗಳದು ಶೋಭೆ ತರುವಂಥದ್ದಲ್ಲ ಎಂಬ ವಿಚಾರವನ್ನು ಈ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಷ್ಟಪಡ್ತಿದ್ದೇವೆ. ನಮ್ಮ ಊರಿನಲ್ಲಿ ಮೊನ್ನೆ ಕೂಡ ಆಯಿತು ಒಂದು ಘಟನೆ. ಅಲ್ಲಿ BJP ಒಬ್ಬ ಕಾರ್ಯಕರ್ತ, ಒಬ್ಬ ರನ್ನಾಡಿ ಅಂತ ಒಂದು ಪಾಯಿಂಟ್ ಗರಗಾಡಿಯಲ್ಲಿ, ಅಲ್ಲಿ ಆ BJPಯ ಕಾರ್ಯಕರ್ತ, ಅಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಅಂಗಡಿ ಇದೆ, ನಮ್ಮದು BJP ಪಕ್ಷ ಗೆದ್ದಿದೆ, ಇನ್ನು ಅಂಗಡಿಯನ್ನೇ ನಾವು ಧ್ವಂಸ ಮಾಡ್ತೇವೆ ಅಂತ ಹೇಳಿದ ಉದಾಹರಣೆಗಳು ಇದೆ. ಮೊನ್ನೆ ಕೂಡ ನಿನ್ನೆ ನಮ್ಮ ಊರಲ್ಲಿ ಕೂಡ BJPಯ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರ, ಕಾಂಗ್ರೆಸ್ ಪಕ್ಷದ ಎಲ್ಲಿ ಮುಖಂಡರುಗಳಿದ್ದಾರ ಅವರ ಮನೆ ಬಾಗಿಲಿಗೆ ಹೋಗಿ ಉದ್ದೇಶಪೂರ್ವಕ ಮನೆ ಬಾಗಿಲಿಗೆ ಹೋಗಿ ಪಟಾಕಿಯನ್ನು ಸಿಡಿಸುವಂಥದ್ದು, ಸುಡುಮದ್ದುಗಳನ್ನು ಸಿಡಿಸುವಂಥದ್ದು ಏನಾಗುತ್ತೆ. ಯಾಕಂದರೆ ಅವರು ಮಾಡಿದ್ದಾರೆ, ವಿಜಯೋತ್ಸವ ಮಾಡಲಿ ಸಾರ್ವಜನಿಕವಾಗಿ ಎಲ್ಲಿ ಕೂಡ, ಆದರೆ ಉದ್ದೇಶಪೂರ್ವಕ ಕಾಂಗ್ರೆಸ್ನವರ ಮನೆಗೆ ಯಾಕೆ ಬಂದು ಮಾಡುವಂಥದ್ದು? ಇದು ಈ ಥರದ ಪ್ರಚೋದನೆಗೆ ಅವರಾಗಿ ನೇರವಾಗಿ ಸಂಘರ್ಷಕ್ಕೆ ಇಳುವಂಥ ವ್ಯವಸ್ಥೆ ಇವತ್ತು BJP ಕಾರ್ಯಕರ್ತರಿಂದ ಮತ್ತು BJP ಪಕ್ಷದ ಮುಖಂಡರುಗಳಿಂದ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಏಳಿಗೆಯನ್ನು ಸಹಿಸದೆ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ಮಾನ್ಯ ರಕ್ಷಿತ್ ಶಿವರಾಮನ್ನ ಅವರು ಅಲ್ಲಿಂದ ಮಲ್ಲೇಶ್ವರ ವಲಸೆ ಬಂದವರು ಏನೇನೋ ಈ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇದು ಖಂಡಿತವಾಗಿ ನಾವು ಪಕ್ಷದ ಎಲ್ಲ ಘಟಕಗಳಾಗಿರ್ಬೋದು, ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು, ಪಕ್ಷದ ಎಲ್ಲ ನಮ್ಮ ಘಟಕಗಳು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಶಾಸಕರು ಪದೇ ಪದೇ ಅವರು ಮಲ್ಲೇಶ್ವರಿಂದ ವಲಸೆ ಬಂದವರು ಅಂತ ಹೇಳುವಂತಹ ಒಂದು ಚಾತಿಯನ್ನ ಬಿಡಬೇಕು. ಯಾಕಂದ್ರೆ ಮೊನ್ನೆ ರಚಿತ್ ಶಿವರಾಮರವರೇ ಅವರ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದ್ದಾರೆ ಅವರ ತಾಯಿನಾಡಿನ ಬಗ್ಗೆ, ಅವರು ಇಲ್ಲಿ ಅವರ ಕುಟುಂಬಸ್ಥರು ಇರುವಂಥ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಪದೇ ಪದೇ ಇವರು ಯಾಕೆ ಈ ಥರ ಹೇಳ್ತಿದ್ದಾರೆ ಮಲ್ಲೇಶ್ವರದಿಂದ ಬಂದವರು? ಯಾಕಂದ್ರೆ ಇವತ್ತು ಈ ರಾಜಕೀಯದ ಒಟ್ಟು ದೇಶದಲ್ಲಿ ಯಾರು ಕೂಡ ಎಲ್ಲಿ ಕೂಡ ಕಂಟೆಸ್ಟ್ ಮಾಡಬಹುದು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥದ ವ್ಯಕ್ತಿ ಇಲ್ಲೇ ಕಂಟೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಕೂಡ ಯಾರು ಕಂಟೆಸ್ಟ್ ಮಾಡ್ಬೋದು. ಆದರೆ ಪದೇ ಪದೇ ಈ ರೀತಿಯಲ್ಲಿ ಮಾಡುವಂಥದ್ದು ಶಾಸಕರು ಕೂಡ ಶೋಭೆ ತರುವಂಥದ್ದಲ್ಲ ಅಂತ ಎಂಬ ವಿಚಾರವನ್ನು ಈ ಮೂಲಕ ತಿಳಿಯಪಡಿಸುತ್ತಿದ್ದೇವೆ. ಇಂಥಕರ ಘಟನೆ ಯಾರು ಕೂಡ ನಾವು ಸಮರ್ಥನೆ ಮಾಡುವಂಥದ್ದಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಬರೀ 24 ಗಂಟೆ ಒಳಗಡೆ ಅವ್ರನ್ನ ದಸ್ತಗಿರಿ ಮಾಡಿ ಕಾನೂನಿನ ಏನು ರೂಪರೇಖೆಗಳು ಉಂಟ ಆ ಕಾನೂನು ಪ್ರಕಾರ ಇವತ್ತು ಅವರು ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದ್ದಾರೆ. ಯಾರು ಕೂಡ ಕಾಂಗ್ರೆಸ್ನ ಮುಖಂಡರುಗಳು ಅವರನ್ನು ರಕ್ಷಣೆ ಮಾಡುವಂಥ ಗೋಜಿಗೆ ಯಾರು ಕೂಡ ಹೋಗಲಿಲ್ಲ. ಯಾವ ಆಧಾರದ ಮೇಲೆ ಇವರು ಕಾಂಗ್ರೆಸ್ ಪಕ್ಷದವರು ಕುಮ್ಮಕ್ಕಿನಿಂದ ಅವರು ಜಗಳ ಮಾಡ್ತಾರೆ ಅಂತ ಹೇಳ್ತಾರೆ? ಎಲ್ಲಿಯಾದರೂ ಒಂದು ಅವರನ್ನು ಅರೆಸ್ಟ್ ಮಾಡಬಾರ್ದು, ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ, ಅಲ್ಲಿದ್ದರೆ ಯಾವುದೋ ಒಂದು ಮೇಲಾಧಿಕಾರಿಗಳಿಗೆ ರಕ್ಷಿಸುವವರ ಒತ್ತಡವನ್ನು ಮಾಡಿದಂಥ ಉದಾಹರಣೆಗಳು ಉಂಟಾ? ಕಾನೂನು ಪ್ರಕಾರ ಏನು ಮಾಡಬೇಕು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅದು ಮಾಡಿದೆ. ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ನಮ್ಮ ಸರ್ಕಾರಕ್ಕೆ ಕೂಡ ವಿಶೇಷವಾದ ಧನ್ಯವಾದವನ್ನು ಕೂಡ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈ ಥರದ ಘಟನೆಗಳು ಆಗಬಾರ್ದು, ಆಗದಾಗೆ ತಡೆದಿದ್ದಾರೆ. ಗೃಹ ಇಲಾಖೆ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬಗ್ಗೆ ನಾವು ಕೂಡ ತಿಳ್ಕೊಂಡಿದ್ದೇವೆ. ಇವರು ಅವರ ಆವರಣದ ಒಳಗಡೆ ಹೋಗಿದ್ದಾರೆ. ಆವರಣ ಒಳಗಡೆ ಹೋದಾಗ ಅಲ್ಲಿ ನೂಕುನುಗಳಾಗಿದೆ. ಅವರು ಅವೇ ಶಬ್ದಗಳಿಂದ ಅವರ ಮನೆಯವರಿಗೂ ಕೂಡ ಬೈದ್ದಾರೆ. ಆ ನಂತರ ಈ ಥರದ ಘಟನೆಗಳು ಆಗಿದ್ದು. ಯಾವುದೇ ಕಾರಣಕ್ಕೂ ಅವರು ಬರೀ ಸಾರ್ವಜನಿಕ ರಸ್ತೆಯಲ್ಲಿ ಹೋಗಿದ್ದಾಗ ಇವರು ಏನು ಅಲ್ಲೇ ಮಾಡಲಿಕ್ಕೆ ಹೋಗಿಲ್ಲ, ಏನೂ ಕೂಡ ಆಗಲಿಲ್ಲ. ನಾವು ಈ ವಿಚಾರ ಸಮರ್ಥನೆ ಮಾಡುವಂಥದ್ದಲ್ಲ. ಇವರು ಅವರನ್ನು ಪ್ರಚೋದಿಸುವ ರೀತಿಯಲ್ಲಿ ಮಾಡಿದಾಗ ಈ ಥರದ ಘಟನೆಗಳು ಆಗಿದೆ. ಅದು ಆಗಬಾರ್ದು.
ಯಾವತ್ತೂ ಕೂಡ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಅವಕಾಶಗಳಿಂದ ಅವರು ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಮಾಡ್ಬೋದಿತ್ತು. ಆದರೆ ಈ ಥರದ ಘಟನೆ ನಾವು ಎಲ್ಲೂ ಕೂಡ ಅದನ್ನು ಸಮರ್ಥನೆ ಮಾಡುವಂಥ ವಿಚಾರಗಳೆಲ್ಲ ಈ ಥರದ ವಿಚಾರಗಳು ಆಗಬಾರ್ದು. ಕಾನೂನನ್ನು ಕೈಗೆತ್ತಿ ಯಾರು ಕೂಡ ಅವರು ಕಾಂಗ್ರೆಸ್ ಆಗಲಿ BJP ಆಗಲಿ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಂಡು ಮಾಡುವಂಥದ್ದು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.